ಏಯ್, ಒಡವೆಗೋಸ್ಕರ ನಾವು ಹೀಗೆಲ್ಲ ಮಾಡ್ತಿದೀವಿ ಅಂತ ನಿನ್ಗ್ಯಾರೇ ಹೇಳಿದ್ದು? ಆ ಮುದುಕಿ ಒಡವೆ ಕೊಡೋದಾಗಿದ್ರೆ ಯಾವತ್ತೋ ಕೊಟ್ಟಿರೋಳು. ಈ ರೀತಿ ಯಾವ್ದೋ ದರಿದ್ರ ಮಗುನ ಮನೆಗೆ ತರೋದಕ್ಕೆ ಯಶೋದನ್ನು ಮುದುಕಿನೂ ಸೇರಿ ಮಾಡಿರೋ ಪ್ಲಾನ್ ಅಂತ ನನಗನ್ನಿಸ್ತಿದೆ. ಹಾ ಈಗ ಹೊಸ ನಾಟಕ ಬೇರೆ ಶುರು ಮಾಡ್ಕೊಂಡಿದೀಯಾ? ಒಡವೆ ಆಸ್ತಿ ಸಿಗತ್ತೆ ಅಂದ್ರೆ ಏನ್ ಮಾಡಕ್ಕೂ ಹೆಸಲ್ಲ ನೀವು. ಅದಕ್ಕೆ ಸಂಬಂಧ ಬೇಕಾದ್ರೂ ಕಿತ್ಕೊಳ್ತೀರಾ. ನಿನ್ ಮಗಳು ಏನ್ ಕಡಿಮೆ ಇಲ್ಲ ಬಿಡು. ಆಸ್ತಿಗೋಸ್ಕರ ಗಂಡನೇ ಬಿಟ್ಟು ಬಂದಿದ್ದಾಳೆ. ಇನ್ನು ಆ ದರಿದ್ರ ಮಗು ಯಾವ ಲೆಕ್ಕ? ಬೇಕಾದ್ರೆ ಆ ಮಗು ತಂದೆ ಅಂತ ಕೂಡ ಹೇಳ್ಕೊಳ್ತಾಳೆ. ಏಯ್, ಮುಚ್ಚೆ ಬಾಯ್ನ. ಎಷ್ಟು ಮಾತಾಡ್ತೀಯ ನೀನು? ನನ್ನ ಸಹನೆಗೊಂದು ಮಿತಿ ಇದೆ. ಏನ್ ಅನ್ಕೊಂಡಿದ್ಯಾ ನೀನು? ಆ ಮಗುನ ದೇವಸ್ಥಾನ ಕರ್ಕೊಂಡು ಹೋಗಿರೋದು ಪಟ್ಟಾಭಿಷೇಕ ಮಾಡಿ ಮೆರ್ಸೋಕಲ್ಲ. ಇದೇ ನೆಪ ಮಾಡ್ಕೊಂಡು ಯಾವ್ದಾದ್ರು ಕಾಳು ಕೊಪ್ಪೆನಲ್ಲಿ ಬಿಟ್ಟು ಬರೋದಿಕ್ಕೆ. ನೋಡ್ತಾ ಇರೋ, ಇನ್ನು ಅರ್ಧ ಗಂಟೆ ನನ್ನ ಮಗಳು ಕೈ ಬೀಸ್ಕೊಂಡು ಬಂದು ಆ ಮಗು ಎಲ್ಲೋ ಮಿಸ್ ಆಗೋಯ್ತು ಅಂತ ಹೇಳ್ತಾಳೆ. ಅಕ್ಕ, ನೀನು ಹೇಳ್ತಾ ಇರೋದು ನಿಜನಾ? ಕಣೆ, ಇದ್ರಲ್ಲಿ ನಾನು ಯಾಕೆ ಸುಳ್ಳು ಹೇಳು? ಆ ದರಿದ್ರ ಪಿಂಡನ ನನ್ನ ಮೊಮ್ಮಗು ಅಂತ ಒಪ್ಕೊಳ್ಳೋದು ಸಾಧ್ಯನೇ ಇಲ್ಲ. ನನ್ನ ತಮ್ಮನ್ನ ಎಲ್ಲೋ ಎಷ್ಟು ಬಂದ್ಬಿಡ್ತಾರ. ಅಯ್ಯಯ್ಯೋ, ಆ ಮಂತ್ರವಾದತ್ತೆ ಒಳ್ಳೊಳಗಿದ್ದಾಳೆ ಅಂತ ನಾನು ಅನ್ಕೊಂಡಿದ್ದೆ. ಕೆಟ್ಟೋಳು. ಏ ಅಜ್ಜಿ, ಅವಳನ್ನ ಎಲ್ಲಿ ಕಳ್ಸಿದ್ದೀರಲ್ಲ ಹೇಳಿ. ಅವನಿನ್ನ ಪುಟ್ಟನು, ಅವನಿಗೆ ಏನು ಆಗಬಾರ್ದು. ಏನ್ ನಗ್ತಿದ್ದೀರಾ? ನನ್ನ ತಮ್ಮ ಎಲ್ಲಿದ್ದಾನೆ ಹೇಳಿ. ಆ ಮಂತ್ರವಾದತ್ತೆ ಎಲ್ಲಿ ಕರ್ಕೊಂಡು ಹೋಗಿದ್ದಾಳೆ ನೋಡಿ. ತಮ್ಮಂಗೆ ಏನಾರು ಆದ್ರೆ ನಾನು ಸುಮ್ಮನೆ ಇರಲ್ಲ ನೋಡಿ. ಅಯ್ಯೋ, ಇವ್ರು ಉತ್ತರನ ಕೊಡ್ತೀವಲ್ಲ. ಇರಿ, ನಿಮಗೆ ಆನ್ಲೈನ್ ಮಾಡ್ತೀನಿ. ಫಸ್ಟು ತಮ್ಮ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು. ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್